ಚಂಡಮಾರುತಕ್ಕೆ 6 ಜನ ಬಲಿಯಾಗಿದ್ದಾರೆ. ವಿಶ್ವದ ದೊಡ್ಡಣ್ಣ ಕೂಡ ಜಲಪ್ರಳಯಕ್ಕೆ ಕಂಗಾಲಾಗಿ ಕುಳಿತುಕೊಂಡಿದೆ. ಲಕ್ಷ ಕೊಪ್ಪಳದಲ್ಲಿ ರೈತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ. ಸಿಮೆಂಟ್ ಕಾರ್ಖಾನೆ ವಿರುದ್ಧ ದನಿ ಎತ್ತಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ಮರಕ್ಕೆ ಕಟ್ಟಿ ಥಳಿಸಿ ಬಿಸಾಡಿ ಹೋಗಿದ್ದಾರೆ ಕಿರಾತಕರು. ಕೊಪ್ಪಳದಲ್ಲಿ ರೈತನ ಮೇಲೆ ಹಲ್ಲೆ ಆಗಿರುವಂತದ್ದು. ಅದು ಸಿಮೆಂಟ್ ಕಾರ್ಖಾನೆ ವಿರುದ್ಧ ದನಿ ಎತ್ತಿದ್ದಕ್ಕೆ ಈ ಒಂದು ಹಲ್ಲೆ ಆಗಿದೆ. ಅದು ಸ್ಪಷ್ಟವಾಗಿ ಗೊತ್ತಾಗಿದೆ. ಮರಕ್ಕೆ ಕಟ್ಟಿ ಥಳಿಸಿ ನಂತರ ಬಿಸಾಡಿ ಹೋಗಿದ್ದಾರಂತೆ. ಇನ್ನೆಂತವ್ರು ಇರ್ಬೇಕು ಇವರು. ಕೊಪ್ಪಳ ತಾಲೂಕಿನ ಚಿಕ್ಕ ಬಗನಾಳ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈರಪ್ಪ ಬಾರಕೇರ ಹಲ್ಲೆಗೊಳಗಾದಂತ ರೈತನಾಗಿದ್ದಾನೆ. ಬಿಜಿಬಿಎಸ್ ಸಿಮೆಂಟ್ ಫ್ಯಾಕ್ಟರಿ ಮಾಲೀಕರಿಂದ ಈ ಒಂದು ಕೃತ್ಯ ಎಸಗಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಸಿಮೆಂಟ್ ಕಾರ್ಖಾನೆಯಿಂದ ಧೂಳು ಬರ್ತಾ ಇದೆ ಅಂತ ದೂರನ್ನ ನೀಡಿರ್ತಾನೆ ರೈತ. ಜಮೀನು ಬೆಳೆ ಹಾಳಾಗ್ತಾ ಇದೆ ಅಂತ ಪ್ರತಿಭಟನೆಯನ್ನ ಮಾಡಿದ್ದ. ಹೌದು, ಆತ ಕಷ್ಟಪಟ್ಟು ಬೆಳೆದಿರ್ತಾನೆ. ಆ ಬೆಳೆ ಎಲ್ಲ ಕಂಪ್ಲೀಟ್ ಆಗಿ ಧೂಳಿಂದನೇ ಹಾಳಾಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಆತ ಪ್ರತಿಭಟಿಸ್ತಾನೆ. ಇದರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ. ಆದ್ರೆ ಇದನ್ನೇ ರೀಸನ್ ಆಗಿ ಇಟ್ಕೊಂಡು ಆ ಸಿಮೆಂಟ್ ಕಾರ್ಖಾನೆಯವರು ಈತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಪ್ರತಿಭಟಿಸಿದ್ದಂತ ರೈತ ಈರಪ್ಪ ಸೋಮಣ್ಣ ಬಾರಕೇರ್ ಕುಟುಂಬದವರಿಂದ ಹಲ್ಲೆಯನ್ನ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು. ಗಂಭೀರವಾಗಿ ಗಾಯಗೊಂಡಂತ ಈರಪ್ಪ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಂಡ್ರಾಬಾದ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೂರು ಕೊಟ್ಟರು ಕೂಡ ಆರೋಪಿಗಳನ್ನ ಬಂಧಿಸಿಲ್ಲ ಪೊಲೀಸರು. ಇನ್ನು ಹಲ್ಲೆಗೊಳಗಾದಂತ ರೈತನ ಪುತ್ರ ಲೋಕೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅವರ ಏನಾಯ್ತು? ಏನ್ ಆರೋಪವನ್ನ ಮಾಡ್ತಾ ಇದ್ದೀರಾ ನೀವು? ಯಾರು ಹಲ್ಲೆ ಮಾಡಿರೋದು? ಸರ್, ಬಿಜಿಬಿಎಸ್ ಮಾಲೀಕರು ಏನಿದಾರಲ್ಲ, ಅವರು ನಮ್ಮ ತಂದೆಯವರು ಕೆಲಸ ಮಾಡ್ಬೇಕಾದ್ರೆ ಇದ್ವು. ಈಗ ಗಾಳಿಗೆ ಧೂಳು ಬಂದಿದೆ. ಅದರಲ್ಲಿ ಈಗ ಸ್ಲಾಗ್ ಅಲ್ಲಿ ಗ್ಲಾಸ್ ಕಂಟೆಂಟ್ ಇರುತ್ತೆ, ಗ್ಲಾಸ್ ಪೀಸ್ಗಳಿರುತ್ತೆ ಚಿಕ್ಕದು. ಅದರಿಂದ ಗಾಳಿ. ಸರ್, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಲೋಕೇಶ್. ಸರ್, ಏನಾಗಿದೆ ಅಂದ್ರೆ ಅದರಲ್ಲಿ ಗ್ಲಾಸ್ ಪೀಸ್ ಇರ್ತಾವ ಸರ್. ಹಲೋ, ಓಕೆ ಲೋಕೇಶ್ ಮಾತಾಡಿ. ಸರ್, ಅದರಲ್ಲಿ ಗ್ಲಾಸ್ ಪೀಸ್ ಇರುತ್ತೆ. ಆದ್ರಿಂದ ಈಗ ನೀವು ಸೈಡಿಗೆ ಒಂದ್ ಸ್ವಲ್ಪ ಅದನ್ನ ಏನಾದ್ರು ಕಟ್ಟುವಂತ ಕಡಿಮೆ ಮಾಡುವಂತ ಪ್ರಯತ್ನ ಮಾಡು. ಇಲ್ಲಾಂದ್ರೆ ನಮಗೆ ಇಲ್ಲಿ ಕೆಲಸ ಮಾಡಕ್ ಆಗ್ತಿಲ್ಲ, ಯಾರು ಲೇಬರ್ಗಳು ಬರಂಗಿಲ್ಲ ನಮ್ಮ ಮೂಲಕ ಈ ತರ ಆಗೋದ್ರಿಂದ ಅಂತಂದು ಕೇಳಿದ್ದೇನೆ. ಅವ್ರ ಅಂತಂಬ್ರವ್ರ ಮಕ್ಕಳು ಎಲ್ಲರೂ ಸೇರ್ಕೊಂಡು ಕಂಬಕ್ಕೆ ಕಟ್ಟಿ ಹೀನಾಯವಾಗಿ ಬಂದಿದ್ದಾರೆ ಸರ್. ಒಂದು ಮಾನವೀಯತೆ ದೃಷ್ಟಿ ನೋಡೋದನ್ನೇ ಬಡ್ದು ಕಂಬಕ್ಕೆಲ್ಲ ಕಟ್ಟಿ, ಆಮೇಲೆ ಕೊಡ್ಲಿ ಮತ್ತು ಕಲ್ಲು ಕೋಲುಗಳಿಂದ ಹೊಡೆದು ಮನೆ ವ್ಯಕ್ತಿಯನ್ನ ನೋಡಲಾರ್ದೇ ಈ ನಮ್ಮನೆ ಮಾಡಿದ್ದಾರೆ ಸರ್. ಎಷ್ಟು ಜನ ಲೋಕೇಶ್, ಎಷ್ಟು ಜನ ಹಲ್ಲೆ ಮಾಡಿದ್ದು? ಸರ್, 11 ಜನ ಹಲ್ಲೆ ಮಾಡಿದ್ದಾರೆ ಸರ್. 11 ಜನ ಮಾಡಿದ್ದಾರೆ. ಅವ್ರು ಹಲ್ಲೆ ಮಾಡಿದವ್ರು ಎಲ್ಲ ನಿಮಗೆ ಗೊತ್ತಾ ಯಾರು ಅಂತ? ಹಲ್ಲೆ ಮಾಡಿರೋರು ಗೊತ್ತು ಸರ್, ಎಲ್ಲರ ಹೆಸರು ಕೊಟ್ಟಿದ್ದೀನಿ. ಅವರೆಲ್ಲರೂ ಸಂಬಂಧಿಕರು ಆದ್ರೂ ಕೂಡ ಸಂಬಂಧಕ್ಕೆ ಬೆಲೆ ಕೊಡ್ದೇನೆ ಒಬ್ಬ ಹಿರಿಯ ವ್ಯಕ್ತಿ ಅನ್ನೋದನ್ನ 66 ವರ್ಷ ಸರ್ ನಮ್ಮಪ್ಪ ಅವ್ರಿಗೆ. ಅಷ್ಟು ಆದ್ರೂ ಇದು ಮಾಡ್ಲಾರ್ದೇನೆ ಅವ್ರು ಬಡದು ಹೊಲದಲ್ಲಿ ಬಿಸಾಕಿ ಹೋಗಿದ್ದಾರೆ ಸರ್. ಅಲ್ಲ, ಯಾರು ಸಂಬಂಧಿಕರ? ಸಂಬಂಧಿಕರು ಸರ್. ಸಂಬಂಧಿಕರು ಅಂದ್ರೆ ಯಾರು ಅಂತ ಸರ್, ಚಿಕ್ಕಪ್ಪನವ್ರು ಆಗ್ತಾರೆ ಅವರು. ನಾವೇನಂದ್ರೆ ಅಂದ್ರೆ ಅವ್ರಿಗೆ ಪ್ಲಾಂಟ್ಗೆ ನಮ್ಮ ಹೊಲಕ್ಕೆ ಹತ್ರನೇ. ಎಷ್ಟು ದೂರ ಇದೆ ಸರ್? ಎಷ್ಟು ದೂರ ಇದೆ ನಿಮ್ಮ ಜಮೀನಿಂದ ಪ್ಲಾಂಟ್ ಇರೋದು? 2 ಫೀಟ್ ಕೂಡ ಆಗಲ್ಲ ಸರ್. ಅವರು ನಮ್ಮ ಪ್ಲಾಂಟ್ಗೂ ನಮ್ಮ ಹೊಲಕ್ಕೆ ಇರತಕ್ಕಂಥದ್ದು 2 ಫೀಟ್ ಕೂಡ ಆಗಲ್ಲ. ಹಚ್ಚಿ ಬದುವು. ಅಲ್ಲ, ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದನ್ನು ನೋಡ್ತಾ ಇದೀವಿ ಯಾವ ರೀತಿಯಾಗಿ ಥಳಿಸ್ತಾ ಇದಾರೆ ಅಂತ. ಪೊಲೀಸರು ಏನ್ ಹೇಳ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಇನ್ನು ಅಂತ? ರಾಜಕೀಯ ಪ್ರಭಾವದಿಂದ ಅವರು ಕೇಸನ್ನ ಯಾವ್ದು ಇಲ್ಲಿವರೆಗೆ ಅರೆಸ್ಟ್ ಮಾಡಕ್ ಹೋಗಿಲ್ಲ. ಊರಲ್ಲಿ ಕೂಡ ಸುತ್ತಾಡಕ್ಕೆ ಅರೆಸ್ಟ್ ಮಾಡಕ್ಕೆ. ಲೋಕೇಶ್ ಅವರೇ, ಹಾಗೇರಿ ನಮ್ ಜೊತೆ SP ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೇಣುಕಾ ಸುಕುಮಾರ್ ಅವರು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇಲ್ಲಿ ಇವ್ರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಒಬ್ರು ರೈತರ ಮೇಲೆ. ಅದು ಧೂಳು ಬರ್ತಾ ಇತ್ತು ಇಲ್ಲಿ, ಸೊ ಹೀಗಾಗಿ ಕಂಟ್ರೋಲ್ ಮಾಡಿ ಅಂತ ಅವ್ರು ಪ್ರತಿಭಟಿಸಿದ್ದಕ್ಕೇನೆ ಕಂಪ್ಲೀಟ್ ಆಗಿ ಹಲ್ಲೆ ಮಾಡಿ ಹೇಗ್ ಬೇಕಾಗಿ ಹೊಡೆದಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಅವ್ರು ಟ್ರೀಟ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ದೂರನ್ನ ದಾಖಲಿಸಿಕೊಂಡಿಲ್ಲ ನೋಡಿ. ಒಬ್ರನ್ನು ಕೂಡ ಬಂಧಿಸಿಲ್ಲ. ಯಾರು ಅಂತ ಕೂಡ ಹೇಳ್ತಾ ಇದ್ದಾರೆ ಇವರು. ಅಲ್ಲ, ದೂರನ್ನ ದಾಖಲಿಸ್ಕೊಂಡಿಲ್ಲ ಅಂತ ಹೇಳೋದು ಸರಿಯಲ್ಲ. ಅದು ಅವ್ರು ಕಂಪ್ಲೇಂಟ್ ಕೊಡ್ತಿದ್ದಂಗೆ 307 ಕೇಸ್ ಅಂದ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸು ನಿನ್ನೆ ಬೆಳಗ್ಗೆನೆ ರಿಜಿಸ್ಟರ್ ಆಗಿದೆ ಅದು ಕೇಸ್. ಮತ್ತೆ ಇವರು ಒಡೆದಾಡ್ಕೊಂಡಿದ್ದು ಇವರ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಬಂದ್ಬಿಟ್ಟು ಅವರ ರಿಲೇಟಿವ್ ಅಂದ್ರೆ ಚಿಕ್ಕಪ್ಪನೋ ದೊಡ್ಡಪ್ಪನೋ. ಈಗ ಜಗಳ ಆಡ್ಕೊಂಡವ್ರು ಇಬ್ರು ಬಂದ್ಬಿಟ್ಟು ಬ್ರದರ್ಸ್ ಫ್ಯಾಮಿಲಿ ಅಂತ ಹೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅವನ ಊರ್ ಬಿಟ್ಟಿದ್ದಾನೆ, ಅವ್ನು ಯಾರು ಅಕ್ಯೂಸ್ ಇದ್ದಾನೆ, ಅವನ್ನ ಸೆಕ್ಯೂರ್ ಮಾಡೋ ಪ್ರಯತ್ನ ಎಲ್ಲ ನಡೆದಿದೆ. ಶಾರ್ಟ್ಲಿ ವಿ ವಿಲ್ ಸೆಕ್ಯೂರ್ ಇನ್. ಅಲ್ಲ, 11 ಜನ ಹಲ್ಲೆ ಮಾಡಿರೋದಂತಲ್ಲ?
ನೋಡಿ ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ಆತರ. Okay. ನಾವು ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಯಥಾ ಪ್ರಕಾರ ರಿಜಿಸ್ಟರ್ ಮಾಡ್ಕೊಂಡಿದೀವಿ. Okay. ಈಗ ಅಕ್ಯೂಸ್ ಸೆಕ್ಯೂರ್ ಮಾಡ್ಕೊಂಡು ಮತ್ತೆ ಬೇರೆ ಐ ವಿಟ್ನೆಸ್ ಅಲ್ಲ, ಪ್ರಭಾವ ಬೀರ್ತಾ ಇದ್ದಾರೆ, ಅದಕ್ಕೋಸ್ಕರನೇ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಪ್ರಭಾರ ಹೇಳ್ತಾ ನೋಡಿ, ಪ್ರಭಾರ ಬೀರೋ ಅಂಶ ಇತ್ತು ಅಂದ್ರೆ FIR ನೀವು ಹೇಳಿದಾಗೆ FIR ಆಗ್ತಿರ್ಲಿಲ್ಲ. ಆತರ Okay. ಏನು ಇಲ್ಲ. ಈಗ FIR ಆದ್ಮೇಲೆ 307 ಕೇಸ್ ರಿಜಿಸ್ಟರ್ ಆದ್ಮೇಲೆ ಯಾರು ಏನು ಪ್ರಭಾವ ಬೀರಿದ್ರು ಅರೆಸ್ಟ್ ಮಾಡ್ಲೇಬೇಕಲ್ಲ. Okay. ಅರೆಸ್ಟ್ ಮಾಡದೆ ಇದು ಮಾಡಕ್ಕೆ ಡಾಡ್ಜ್ ಮಾಡಕ್ಕೆ ಅವಕಾಶನೇ ಆಗೋದಿಲ್ಲ. ಓಕೆ, ಅವನು ಊರು ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಹುಡುಕ್ತಾ ಇದ್ದೀರಾ ಈಗ? ತನಿಖೆ ನಡೀತಾ ಇದೆ. ಹೌದು ಹೌದು ಹೌದು. ಓಕೆ, ಅಲ್ಲ ಈಗ ಆಲ್ರೆಡಿ ನೀವು ಮಾತಾಡಿದ್ರಾ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ? ನಾನು SP ರೀ, ನನಗೆ ಗೊತ್ತಿದೆ ಅಲ್ಲ, ಅಲ್ಲ. ಗೊತ್ತಾಯ್ತು ಅಲ್ಲ, ಅವ್ರ ಹತ್ರ ಮಾತಾಡಿದ್ರೆ ಇವರು ಪ್ರಭಾವ ಬೀರಿದ್ದಾರೆ, ಸೊ ಹೀಗಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಇಲ್ಲ ಹೇಳ್ತಾ ಇದ್ರು. ಇಲ್ಲ, ಖಂಡಿತ ಆತರ ಇಲ್ಲ. ಕೇಸ್ ರಿಜಿಸ್ಟರ್ ಆದ್ಮೇಲೆ ಅದು ಇಷ್ಟು ಸೀರಿಯಸ್ ಕೇಸ್ 307 ಕೇಸ್ ರಿಜಿಸ್ಟರ್ ಆದ್ಮೇಲೆ ಅರೆಸ್ಟ್ ಮಾಡಬೇಕಾದದ್ದು ಇಟ್ ಇಸ್ 100% ಡ್ಯೂಟಿ. ಮತ್ತೆ ಅದನ್ನ ಶಾರ್ಟ್ ಟೈಮಿಂಗ್ ಅಲ್ಲಿ ಮಾಡ್ಲೇಬೇಕು. ಅದು ಲೋಕಲ್ ಇನ್ಸ್ಪೆಕ್ಟರ್ ಆಗ್ಲಿ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ ಅವ್ರಿಗೆ ಅದು ಮಾಡ್ಲಿಲ್ಲ ಅಂದ್ರೆ ಕೇಳಕ್ಕೆ ನಾವೆಲ್ಲ ಇದೀವಿ, ಯಾಕೆ ಇಷ್ಟು ಸೀರಿಯಸ್ ಕೇಸ್ ರಿಜಿಸ್ಟರ್ ಆಗಿದೆ, ಅರೆಸ್ಟ್ ಯಾಕೆ ಆಗ್ತಿಲ್ಲ, ಮಾಡಿಲ್ಲ ಅಂತ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. ಲೋಕೇಶ್ ಅವ್ರೆ, ನನ್ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಕೇಳ್ತಾ ಏನ್ ಹೇಳ್ತಾ ಇದ್ದಾರೆ ಪೊಲೀಸರು ನಿಮ್ಗೆ ಹೋದಾಗ? ಸರ್ ಏನ್ ಹೇಳ್ತಾರೆ, ಅವ್ರು ಒಟ್ಟು ಯಾರು ಇಲ್ಲಿವರೆಗೂ PSS ಆದ್ರೂ ಊರಲ್ಲಿ ಬಂದಿಲ್ಲ ಸರ್. ಅವ್ರನ್ನ ಹುಡುಕುವಂತ ಪ್ರಯತ್ನನೂ ಮಾಡಿಲ್ಲ. ಕೇಳಿದ್ರೆ ಮಾಡ್ತೀನಿ ನನ್ಗೇನ್ ಮಾಡ್ಬೇಕಂತ ನನಗೆ ಗೊತ್ತೈತೆ ಅಂತ ನಾವು ಮಾತನ್ನು ಹೇಳ್ತಾರೆ ಸರ್. ಹೇಳಕ್ ಹೋದ್ರೆ ನನ್ಗೇನು ನಿನ್ನ ಹೊಡೆದಿದ್ದಾರೆ ಸರ್, ಎರಡು ಹೊಡೆದಿದ್ದಾರೆ ನನ್ಗೂ ಕೂಡ. ನಿಮ್ಗೂ ಹೊಡೆದ್ರ? ನನ್ ಮೇಲೂ ಹೊಡೆದಿದ್ದಾರೆ. ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ್ಲಾ? ಪೊಲೀಸ್ ಸ್ಟೇಷನ್ ಹೋದಾಗ ಆಸ್ಪತ್ರೆಯಲ್ಲಿ ಸಂಯೋಜನೆಗೆ ನೇರವಾಗಿನೇ ಹೊಡೆದಿದ್ದಾರೆ ನನಗೆ. ನಾನು ರೇಣುಕಾ ಮೇಡಮ್ ನೋಡಿ, ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತ ನೀವು ಕೇಳಿಸ್ತಾ ಇದೆ ಪರಿಶೀಲನೆ ಮಾಡ್ತೀನಿ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೂ ಅಲ್ಲೇ ಮಾಡ್ತಾರೆ ಅಂದ್ರೆ ಏನ್ ಮೇಡಮ್ ಇದು? ಅಲ್ಲ ನೋಡಿ, ಇದು ಅವ್ರ ಪೊಲೀಸ್ ಸ್ಟೇಷನ್ ಹೋದಾಗ ಅಲ್ಲೇ ಮಾಡಿದ್ರ ಬಗ್ಗೆ ದಿಸ್ ಇಸ್ ದ ಫಸ್ಟ್ ಟೈಮ್ ನನಗೆ ಗಮನಕ್ಕೆ ಬಂದಿರೋದು. ನಾನು ಚೆಕ್ ಮಾಡಿ ಅದು ಆಸ್ಪತ್ರೆಯಿಂದ ಮೇಡಮ್ ನನಗೆ ಕೇಳಕ್ ಬಂದ್ರೆ ಏನಂತ ನನಗೆ ಗೊತ್ತೈತಲ್ಲ, ನೀನ್ ಹೇಳ್ತೇನೆ ನನಗೆ ನಾನು ಮಾಡೋದು ಗೊತ್ತೈತೆ ನನಗೆ ಅಂತ ಹೇಳ್ಬಿಟ್ಟು ಹಿಡಿದು ಹೊಡೆದಿದ್ದಾರೆ ಮೇಡಮ್. ನನ್ನ ತಾಯಿ ಇರ್ಲಿ. ಅಲ್ಲ, ಒಂದ್ಸಲಿ ಅಂದ್ರೆ ನಿಮ್ಗೆ ಅದು ಬೇರೆ ಇನ್ಫಾರ್ಮೇಶನ್ ಹೋಗಿರ್ಬೋದು. ಒಂದ್ಸಲಿ ಅದ್ಲೇನಾಗಿದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಅವ್ರ ಹತ್ರ ಮಾತಾಡ್ಬಿಟ್ಟು ಆಕ್ಷನ್ ತಗೊಳ್ಳಿ. ಪೊಲೀಸರು ಅಲ್ಲೇ ಮಾಡ್ತಾರೆ ಅಂದ್ರೆ ಅದು ಕೂಡ ಒಂದು ದೊಡ್ಡ ದುರಂತನೇ. ಇನ್ ಯಾರಿಗ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಗೊತ್ತಿಲ್ಲ. ಯಾರಿಗೆ ಕಂಪ್ಲೇಂಟ್ ಕೊಡೋಣ ಮೇಡಮ್? ನಮಗೆ ಈ ತರ ಆದ್ರೆ ಊರಲ್ಲಿ ಬದುಕುವಂತ ಲೋಕೇಶ್ ಒಂದ್ ನಿಮಿಷ ಮಾತಾಡ್ತಾ ಇದ್ದಾರೆ. ಭಯ ಪಡೋ ಅವಶ್ಯಕತೆ ಇಲ್ಲ ಲೋಕೇಶ್. ಇದು ಫಸ್ಟ್ ಟೈಮ್ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ನಂಗೆ ಫಸ್ಟ್ ಟೈಮ್ ನೀವು ಮಾತಾಡ್ತಾ ಇರೋದು ನನ್ನ ಗಮನ. ನೋಡಿ, ಯಾರೇ ಬಂದ್ಬಿಟ್ಟು ಹೆದರೋ ಅವಶ್ಯಕತೆ ಇಲ್ಲ. ಪೊಲೀಸರು ಬಂದ್ಬಿಟ್ಟು ರಕ್ಷಣೆ ಕೊಡಕ್ಕೆ. ಅಲ್ಲ, ಒಂದ್ ನಿಮಿಷ ಇದಿಲ್ಲ ಅಂತ ಹೇಳೋದಕ್ಕೆ ನೀವು ಬಡ್ದಿದ್ದಾರೆ. ಲೋಕೇಶ್ ಕೇಳಿಸ್ಕೊಳ್ಳಿ, ಅವ್ರು ಮಾತಾಡ್ತಾ ಇದಾರೆ. ಅವ್ರ ಇದ್ರ ಬಗ್ಗೆ